ನೌಕರರಿಗೆ ಕೊನೆಗೂ ಸಿಕ್ತು ಗುಡ್ ನ್ಯೂಸ್. ಸಾರಿಗೆ ನೌಕರರ ಮೊದಲ ಕಂತಿನ ಹಿಂಬಾಕಿ ಬಿಡುಗಡೆಗೆ ಒಟ್ಟು 26 ತಿಂಗಳ ಹಿಂಬಾಕಿ ಹಣ ನೀಡೋದಕ್ಕೆ ಸರ್ಕಾರ ಆದೇಶ ಕೊಟ್ಟಿದೆ. ಸಾರಿಗೆ ನೌಕರರಿಗೆ ಕೊನೆಗೂ ಗುಡ್ ನ್ಯೂಸ್ ಸಿಕ್ಕಂತಾಯ್ತು. ಮೊದಲ ಕಂತಿನ ಹಿಂಬಾಕಿ ಬಿಡುಗಡೆ, ಒಟ್ಟು 26 ತಿಂಗಳ ಹಿಂಬಾಕಿ ಹಣ ನೀಡೋದಕ್ಕೆ ಆದೇಶ ನೀಡಲಾಗಿದೆ. 26 ತಿಂಗಳ ಹಿಂಬಾಕಿ 1271.92 ಕೋಟಿ ಹಣ ಬಿಡುಗಡೆ. 36 ತಿಂಗಳ ಹಿಂಬಾಕಿಯನ್ನ ಸಾರಿಗೆ ಇಲಾಖೆ ನೌಕರರು ಕೇಳಿದ್ರು. 26 ತಿಂಗಳ ಮೊದಲ ಕಂತಿನ ಹಣವನ್ನ ಸರ್ಕಾರ ಬಿಡುಗಡೆ ಮಾಡಿದೆ. ವೇತನ ಹೆಚ್ಚಳ ಬಗ್ಗೆ ಇನ್ನೂ ನಿರ್ಧಾರವನ್ನ ಸರ್ಕಾರ ತಗೊಂಡಿಲ್ಲ. ಸಾರಿಗೆ ನೌಕರರು ಹಲವು ಬೇಡಿಕೆಗಳನ್ನ ಇಟ್ಟು ಹೋರಾಟದ ಎಚ್ಚರಿಕೆಯನ್ನ ಕೊಟ್ಟಿದ್ರು. ಬ್ಯಾಕ್ ಟು ಬ್ಯಾಕ್ ಸಭೆಗಳು ನಡೆದಿತ್ತು. 2 ಸಭೆ ವಿಫಲವಾದ ನಂತರ ಇವತ್ತು 3ನೇ ಸಭೆ. ವೇತನ ಹೆಚ್ಚಳದ ಬಗ್ಗೆ, ಹಿಂಬಾಕಿ ನೀಡೋದ್ರ ಬಗ್ಗೆ ಸರ್ಕಾರ ಮತ್ತು ಸಾರಿಗೆ ನೌಕರರಲ್ಲಿ ಸಮನ್ವಯ ಬರ್ತಾ ಇರಲಿಲ್ಲ. 26 ತಿಂಗಳ ಮೊದಲ ಕಂತಿನ ಹಣ ಈಗ ಬಿಡುಗಡೆಯಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರವೀಣ್ ಸಂಪರ್ಕದಲ್ಲಿದ್ದಾರೆ. ಪ್ರವೀಣ್, ಇದೇ ವಿಚಾರಕ್ಕೆ ಸರ್ಕಾರ ಮತ್ತು ಸಾರಿಗೆ ನೌಕರರ ಮಧ್ಯೆ ಜಟಾಪಟಿ ಜೋರಾಗಿತ್ತು. 2 ಸಭೆ ಫೇಲ್ ಆಯಿತು. ಇವತ್ತು ನಡೆದಂತ 3ನೇ ಸಭೆ. ಇದರಲ್ಲಿ ಹಿಂಬಾಕಿ ಹಣವನ್ನ ಸರ್ಕಾರ ಬಿಡುಗಡೆ ಮಾಡೋದಕ್ಕೆ ಆದೇಶ ಕೊಟ್ಟಿದೆ. ಆದ್ರೆ ವೇತನ ಹೆಚ್ಚಳ ಇನ್ನು ಯಾವ ಪ್ರಮುಖ ಬೇಡಿಕೆಗಳಿದೆ? ಶ್ವೇತಾ, ಇನ್ನು ಇವತ್ತು ಸಭೆ ನಿಗದಿ ಆಗಿತ್ತು. ಆದ್ರೆ ಈಗ ಸಭೆ ನಿಗದಿ ಆಗಿತ್ತು, ಆ ಸಭೆ ಈಗ ನಡೆದಿಲ್ಲ. 2:15 ಸಭೆ ನಡೆಸಲಿಕ್ಕೆ ಸಚಿವರು ಮುಂದಾಗಿರುವಂತದ್ದು. ಅದಕ್ಕಿಂತ ಮುಂಚೆನೆ ಈಗ ಸಾರಿಗೆ ನೌಕರರಿಗೆ ಒಂದು ಗುಡ್ ನ್ಯೂಸ್ ಅಂತ ಏನು, ಈಗ 26 ತಿಂಗಳ ಹಿಂಬಾಕಿ ಈಗಾಗಲೇ ಸಾರಿಗೆ ನಿಗಮಕ್ಕೆ ಸರ್ಕಾರ ಅನುದಾನವನ್ನ ಬಿಡುಗಡೆ ಮಾಡಿರುವಂತದ್ದು. ಅದರಲ್ಲೂ ಕೂಡ ಈಗ 1,271 ಕೋಟಿ ರೂಪಾಯಿ ಇದೆ. ಇದರಲ್ಲೂ ಕೂಡ ಕಂತಾಗಿ ಅಮೌಂಟ್ ಅನ್ನ ಕೊಡ್ಲಿಕ್ಕೆ ಸರ್ಕಾರ ಮುಂದಾಗಿರುವಂತದ್ದು. ಮೊದಲೇ ಕಂತಿನ ಹಣ ಆಗಿ ಈಗ 450 ಕೋಟಿ ರೂಪಾಯಿ ಮಾತ್ರ ಈಗ ಸರ್ಕಾರ ಕೊಡ್ಲಿಕ್ಕೆ ಏನು ನಿರ್ಧಾರ ಮಾಡಿದೆ. ಈಗ 4 ಏನು ನಿಗಮಗಳಿದಾವೆ, ಅದರಲ್ಲಿ ಕರ್ನಾಟಕ ರಾಜ್ಯ ಸಾರಿಗೆ ನಿಗಮ ಏನಿದೆ ಅದಕ್ಕೆ 143 ಕೋಟಿ, ಅದರ BMTCಗೆ 137 ಕೋಟಿ, ಅದರಂತೆ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಗೆ 87 ಕೋಟಿ, ಹಾಗೆ ಕಲ್ಯಾಣ ಕರ್ನಾಟಕ ಸಾರಿಗೆ ನಿಗಮ ಏನಿದೆ ಅದಕ್ಕೆ 81 ಕೋಟಿ ರೂಪಾಯಿಯನ್ನ ಕೊಡ್ಲಿಕ್ಕೆ ಈಗ ಸರ್ಕಾರ ಮುಂದಾಗಿರುವಂತದ್ದು. ಇದಲ್ಲದೆ ಈಗ ಏನು 2:15 ಸಭೆಯನ್ನು ನಿಗದಿಯಾಗಿದೆ. ಅದರಲ್ಲಿ ಏನು ಸಾರಿಗೆ ಒಕ್ಕೂಟ ಮತ್ತೆ ಜಂಟಿ ಕ್ರಿಯಾ ಸಮಿತಿ ಒಂದಿಷ್ಟು ಬೇಡಿಕೆಗಳನ್ನ ಇಟ್ಕೊಂಡಿರುವಂತದ್ದು. ನಮ್ಮ 36 ತಿಂಗಳ ಹಿಂಬಾಕಿಯನ್ನ ಕೊಡಬೇಕು, ಮತ್ತೆ ವೇತನವನ್ನ ಕೂಡ ಪರಿಷ್ಕರಣೆ ಮಾಡಬೇಕು. 25% ಏನು ವೇತನವನ್ನ ಪರಿಷ್ಕರಣೆ ಮಾಡ್ಲಿಕ್ಕೆ ಅವರು ಬೇಡಿಕೆಯನ್ನ ಇಟ್ಟಿರುವಂತದ್ದು. ಅದಲ್ಲದೆ ಹಿಂದೆ ನಾವು ಏನು ಪ್ರತಿಭಟನೆ ಮಾಡಿದ್ವಿ, ಆ ಪ್ರತಿಭಟನೆ ಮಾಡಿದಾಗ ನಮ್ಮ ಮೇಲೆ ಒಂದಿಷ್ಟು ಕೇಸ್ಗಳನ್ನ ಹಾಕಲಾಗಿತ್ತು. ಅವೆಲ್ಲವನ್ನ ಕೂಡ ಸರ್ಕಾರ ಹಿಂಪಡಿಬೇಕು ಅನ್ನುವಂತಹ ಪ್ರಮುಖವಾದ ಬೇಡಿಕೆಗಳನ್ನ ಇಟ್ಕೊಂಡು ಅವರು ಈಗ ಸಚಿವರ ಜೊತೆ ಸಭೆ ಮಾಡ್ಲಿಕ್ಕೆ ಮುಂದಾಗಿರುವಂತದ್ದು. ಈಗ 2:15 ಏನ್ ಸಭೆ ಇದೆ, ಆ ಸಭೆಯಲ್ಲಿ ಈ ಬಗ್ಗೆ ಒಂದಿಷ್ಟು ಮಹತ್ವದ ತೀರ್ಮಾನಗಳು ಆಗ್ಲಿಕ್ಕೆ ಇರುವಂತದ್ದು. ಶ್ವೇತಾ, ಓಕೆ, ಈಗ ಸಭೆ ನಡೆಯೋದು ಬಾಕಿ ಇದೆ. ಸಭೆ ನಡೆಯೋದಕ್ಕೂ ಮುಂಚೆ ಹಿಂಬಾಕಿಯನ್ನ ಸರ್ಕಾರ ಬಿಡುಗಡೆ ಮಾಡೋದಕ್ಕೆ ಆದೇಶ ಕೊಟ್ಟಿರೋದು. ಹಾಗಾದ್ರೆ ಈಗ ಸಭೆಯಲ್ಲಿ ಸಾರಿಗೆ ನೌಕರರ ಆಕ್ರೋಶ ಒಂದ್ ಸ್ವಲ್ಪ ತಣ್ಣಗಾಗಿರುತ್ತೆ, ಆದ್ರೆ ವೇತನ ಹೆಚ್ಚಳ ಪ್ರಮುಖ ಬೇಡಿಕೆಗಳ ಬಗ್ಗೆ ಚರ್ಚೆ ಅಂತೂ ಆಗತ್ತೆ. ಥ್ಯಾಂಕ್ ಯು ಪ್ರವೀಣ್, ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.